ಎಲ್ರಿಗೂ. ಸೊ ಇವತ್ತಿನ ಸೆಷನಲ್ಲಿ ನಾವು ಪುಟ್ಟಿಯಲ್ಲಿ ಒಂದು ಮಷೀನಿಂದ ಇನ್ನೊಂದು ಮಷೀನ್ಗೆ ಯಾವ ಥರ ಕನೆಕ್ಟ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ನಾನಿಲ್ಲಿ ಆಲ್ರೆಡಿ ಇನ್ಸ್ಟೆನ್ಸಸ್ನ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೀವು ಕ್ರಿಯೇಟ್ ಮಾಡ್ಕೊಂಡಿರೋ ಇನ್ಸ್ಟೆನ್ಸ್ಗೆ ಕೀಪೇರ್ ಎರಡಕ್ಕೂ ಸಿಮಿಲರ್ ಇರಬೇಕು, ಸೊ ಸೇಮ್ ಇರಬೇಕು. ಒಂದು ವೇಳೆ ಅದು ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಅದು ಯಾವುದೇ ಕಾರಣಕ್ಕೂ ಒಂದು ಮಷೀನಿಂದ ಇನ್ನೊಂದು ಮಷೀನ್ಗೆ ಕನೆಕ್ಟ್ ಆಗೋಲ್ಲ. ಸೊ ಈ ಎರಡು ಮಷೀನಲ್ಲಿ ಒಂದು ಮಷೀನ ನಾವು ಸೆಲೆಕ್ಟ್ ಮಾಡಿಕೊಂಡು IP ಅಡ್ರೆಸ್ ಕಾಪಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪುಟ್ಟಿಗೆ ಹೋಗ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಸೊ ಕ್ಲಿಕ್ ಆನ್ SSH auth credentials. ನೆಕ್ಸ್ಟ್ ಕ್ಲಿಕ್ ಆನ್ ಬ್ರೌಸ್. ಇಲ್ಲಿ ನೀವು ಕೊಟ್ಟಿರೋ ಕೀಪೇಡ್ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಆನ್ ಓಪನ್. ಇಲ್ಲಿ ಅಪಿಯರೆನ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಕ್ಲಿಕ್ ಆನ್ ಬೋಲ್ಡ್ ಸೈಜ್ ಆ್ಯಂಡ್ ಓಕೆ. ನೆಕ್ಸ್ಟ್ ಇಲ್ಲಿ ಕಲರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು, ಬಟ್ ನಾನು ಇಲ್ಲಿ ಚೇಂಜ್ ಮಾಡ್ಕೋತಾ ಇಲ್ಲ ಬಿಕಾಸ್ ಎರಡು ಮಷೀನ್ಗೆ ನಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಜಸ್ಟ್ ಕ್ಲಿಕ್ ಆನ್ ಓಪನ್. ಈ ಥರ ಬ್ಲಾಕ್ ವಿಂಡೋಲ್ಲಿ ಓಪನ್ ಆಗುತ್ತೆ. ಸೊ ಫಸ್ಟ್ EC2 -user ಅಂತ ಟೈಪ್ ಮಾಡಬೇಕು. ಸೊ ನಾನು ಮುಂಚೆ ಹೇಳಿರೋ ಥರ ಯಾವುದೇ EC2 ಇನ್ಸ್ಟೆನ್ಸ್ಗೆ ನಾವು EC2 -user ಅಂತ ಕಂಪಲ್ಸರಿ ಯೂಸ್ ಮಾಡ್ತೀವಿ ಬಿಕಾಸ್ ಅದು ಮ್ಯಾಂಡೇಟರಿ ಯೂಸರ್ ನೇಮ್ ಫಾರ್ ಎನಿ EC2 ಇನ್ಸ್ಟೆನ್ಸ್ ಫಾರ್ ಮ್ಯಾನೇಜಿಂಗ್ ದ ಸರ್ವರ್. ಓಕೆ. ಸೊ ನೆಕ್ಸ್ಟ್ ಕ್ಲಿಕ್ ಆನ್ ಎಂಟರ್. ಸೊ ನಮಗೆ ಈಗ ಲಾಗಿನ್ ಆಗಿದೆ ಪುಟ್ಟಿಗೆ. ಸೊ ನೆಕ್ಸ್ಟ್ ನಾವು ಯೂಸರ್ ನೇಮ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಯೂಸರ್ ನೇಮ್ sudo ಪಾಸ್ವರ್ಡ್ ನೇಮ್ ಎಂಟರ್. ಸೊ ಇದಕ್ಕೆ ಈಗ ಪಾಸ್ವರ್ಡ್ ಕೊಡಿ. ಎಂಟರ್. ಟೈಪ್ ಪಾಸ್ವರ್ಡ್ ಎಂಟರ್. ಸೊ ಈಗ ಸಕ್ಸಸ್ಫುಲಿ ನಮಗೆ ಯೂಸರ್ ID ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಪಾಸ್ವರ್ಡ್ ಅಥೆಂಟಿಕೇಷನ್ಗೆ ಪರ್ಮಿಷನ್ ಕೊಡಬೇಕು. ಸೊ ಅದಕ್ಕೆ ಕಾನ್ಫಿಗರೇಷನ್ ಮಾಡಬೇಕು ಅಂತಂದರೆ ಅದಕ್ಕಿರೋ ಕಮಾಂಡ್ sudo space vim space /etc/sshd _config ಎಂಟರ್. ಸೊ ಇಲ್ಲಿ ಆಲ್ರೆಡಿ ಎಸ್ ಅಂತ ಇದೆ ಅಲ್ವಾ. ಸೊ ನಾನು ಮುಂಚೆ ಬೇರೆ ಯೂಸರ್ ID ನಾನು ಲಾಗಿನ್ ಆಗಿ ಎಸ್ ಕೊಟ್ಟಿರೋದ್ರಿಂದ ಅದು ಆಲ್ರೆಡಿ ಎಸ್ ಅಂತ ಇದೆ. ಸೊ ನಿಮಗೆ ನೋ ಅಂತ ಇರುತ್ತೆ ಇಲ್ಲಿ. ಸೊ ಕೆಳಗಡೆ ಬಂದುಬಿಟ್ರೆ ಇದು ನಿಮಗೆ ಸಿಗುತ್ತೆ. ನೋ ಅಂತ ಕ್ಲಿಯರ್ ಮಾಡಿಬಿಟ್ಟು ಎಸ್ ಅಂತ ಕೊಡಿ. ನೆಕ್ಸ್ಟ್ ಕ್ಲಿಕ್ ಆನ್ ಎಸ್ಕೇಪ್ :WQ ಎಂಟರ್. ಸೊ ಈಗ ಅದು ಪರ್ಮಿಷನ್ ಕೊಟ್ಟಾಗಿದೆ. ಸೊ ನೆಕ್ಸ್ಟ್ ನಾವೇನು ಮಾಡೋಣ, ಸರ್ವಿಸ್ನ ನಾವು ರೀಸ್ಟಾರ್ಟ್ ಮಾಡೋಣ. sudo service space sshd restart ಎಂಟರ್. ಸೊ ಈಗ ರೀಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ರೂಟಲ್ಲಿ ಹೋಗ್ಬಿಟ್ಟು ನಾವು ಈಗ ಕ್ರಿಯೇಟ್ ಮಾಡ್ಕೊಂಡಿರೋ ID ನೇಮ್ ಯೂಸರ್ ನೇಮ್ನ ನಾವಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ಅದಕ್ಕಿರೋ ಕಮಾಂಡ್ sudo space vim space /etc/sudo ers ಟೈಪ್ ಮಾಡಿ ಎಂಟರ್. ಸೊ ನಮಗೆ ಈ ಥರ ಓಪನ್ ಆಗುತ್ತೆ. ಕ್ಲಿಕ್ ಆನ್ ಇನ್ಸರ್ಟ್. ನೀವು ಈ ರೂಟ್ ಹತ್ರ ನಿಮಗೆ ನಾರ್ಮಲ್ ಫಸ್ಟ್ ಟೈಮ್ ಮಾಡ್ತಿರುವಾಗ ಕರ್ಸರ್ ಮೇಲೆ ಇರುತ್ತೆ. ಸೊ ಕಮ್ ಡೌನ್. ನಿಮಗೆ ಈ ಥರ ರೂಟ್ ಅಂತ ಕಾಣಿಸುತ್ತೆ. ಇಲ್ಲಿ ಬಂದುಬಿಟ್ಟು ಇನ್ಸರ್ಟ್ ಕೊಟ್ಟು ಎಂಟರ್ ಆ್ಯಂಡ್ ನಿಮ್ಮ ಈಗ ಕೊಟ್ಟಿರೋ ನೇಮ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಮೇಲ್ಗಡೆ ಇರೋ ಫ್ರೇಸ್ನ ಕಾಪಿ ಮಾಡಿಕೊಂಡು ಕರ್ಸರ್ ಅಲ್ಲೇ ಇದೆ ಅಲ್ವಾ. ಸೊ ಜಸ್ಟ್ ರೈಟ್ ಕ್ಲಿಕ್ ಅಷ್ಟೇ, ಪೇಸ್ಟ್ ಆಗುತ್ತೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ನಿಮಗೆ ಇದು ಇಲ್ಲಿ ಸಿಗುತ್ತೆ. ಯು ಕ್ಯಾನ್ ಕಾಪಿ ಪೇಸ್ಟ್ ದ್ಯಾಟ್. ನೆಕ್ಸ್ಟ್ ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ :WQ ಸೇವ್ ಆ್ಯಂಡ್ ಎಕ್ಸಿಟ್. ಸೊ ನಮಗೆ ಈಗ ರೂಟಲ್ಲೂ ನಾವು ಚೇಂಜ್ ಮಾಡಾಯಿತು, ನೇಮ್ನ ಆ್ಯಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಏನು ಮಾಡೋಣ, ನಾವು ಹೋಸ್ಟ್ ನೇಮ್ನ ಚೇಂಜ್ ಮಾಡೋಣ. sudo hostname CTL. ಸೊ ನಾನು ಆಲ್ರೆಡಿ ಈ ಹೋಸ್ಟ್ ನೇಮ್ನ ಚೇಂಜ್ ಮಾಡಿದ್ದೀನಿ. ಸೊ ಓನ್ಲಿ ಫಾರ್ ಯುವರ್ ರೆಫರೆನ್ಸ್ ನಾನು ಮತ್ತೆ ಮಾಡ್ತಾ ಇದ್ದೀನಿ. ಹೋಸ್ಟ್ ನೇಮ್ ಸ್ಪೇಸ್ ನೀವು ಏನು ಕೊಡಬೇಕು ಅಂತಿದ್ದೀರಾ ಮಷಿನ್ ನೇಮ್ ಅದು
ನಾನು ಮಷಿನ್ ಲರ್ನ್ ಅಂತ ಕೊಟ್ಟಿದ್ದೀನಿ. ಕೊಟ್ಟಾದ ನಂತರ ext ಡ್ಯಾಶ್ ಅಂತ ಕೊಟ್ಟರೆ ನಿಮಗೆ ಚೇಂಜ್ ಆಗಿದೆಯಾ ಇಲ್ವಾ ಅಂತ ಕನ್ಫರ್ಮೇಷನ್ ಇಲ್ಲಿ ಕಾಣಿಸುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನಾವು ಡೂಪ್ಲಿಕೇಟ್ ಸೆಷನ್ ತೊಗೊಂಡ್ಬಿಟ್ಟು ಈಗ ನಾವು ಯೂಸರ್ ಐ ಡಿ ಏನು ಕೊಟ್ಟಿದ್ದೀವಲ್ವ ಅದನ್ನು ನಾವು ಲಾಗಿನ್ ಮಾಡೋಣ. ಏನಂತ ಕೊಟ್ಟಿದ್ದೀವಿ, ಕಾವ್ಯ ಅಂತ ನಿಮಗೆ ಪಾಸ್ವರ್ಡ್ ಅಂತ ತೋರಿಸುತ್ತೆ. ಪಾಸ್ವರ್ಡ್ ಕೊಡಿ, ನಮಗೆ ಲಾಗಿನ್ ಆಗಿದೆ. ಸೊ ನಿಮಗೆ ಈ ನೀವು ಕೊಟ್ಟಿರೋ ಯೂಸರ್ ಐ ಡಿ ಪಾಸ್ವರ್ಡ್ ನಿಮಗೆ ಕರೆಕ್ಟಾಗಿ ಲಾಗಿನ್ ಆಗ್ತಾ ಇದೆ ಅಂತಂದರೆ ನೀವು ಇಲ್ಲಿವರೆಗೂ ಮಾಡಿರೋ ಪ್ರಾಸೆಸ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈಗ ಈ ಓಲ್ಡ್ ಸೆಷನನ್ನು ಯು ಕ್ಯಾನ್ ಕ್ಲೋಸ್. ಇದು ಈ ಥರ ಇದೆ ಅಲ್ವಾ, ಇದನ್ನು ಮಿನಿಮೈಸ್ ಮಾಡ್ಕೊಂಡ್ಬಿಟ್ಟು ಸೇಮ್ ಪ್ರಾಸೆಸ್ನ ನಾವು ಮಷಿನ್ 2ಗೆ ಮಾಡ್ಕೊಳ್ಳೋಣ. ಸೇಮ್ ಇನ್ನೊಂದು ಇನ್ಸ್ಟೆನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ IP ಅಡ್ರೆಸ್ ಕಾಪಿ ಮಾಡಿಕೊಂಡು ಪುಟ್ಟಿಯಲ್ಲಿ ಹೋಗ್ಬಿಟ್ಟು ಕಾಪಿ ಪೇಸ್ಟ್ ಮಾಡೋಣ. ಸೇಮ್ SSH auth credentials, ಕ್ಲಿಕ್ ಆನ್ ಬ್ರೌಸ್, ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಿಕ್ ಆನ್ ಓಪನ್. ನೆಕ್ಸ್ಟ್ ಚೇಂಜ್ ಅಪಿಯರೆನ್ಸ್, ಚೇಂಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೋಲ್ಡ್, ಫಾಂಟ್ ಸ್ಟೈಲ್ ಆ್ಯಂಡ್ ಸೈಜ್ ಚೇಂಜ್ ಮಾಡಿಕೊಂಡು, ಸೊ ನಾನು ಈಗ ಕಲರ್ಸ್ನ ಚೇಂಜ್ ಮಾಡ್ಕೊತೀನಿ. ಐ ಯೂಸ್ ಸಿಸ್ಟಮ್ ಕಲರ್ಸ್, ಸೆಲೆಕ್ಟ್ ಮಾಡಿಕೊಂಡು ಓಪನ್. ಸೊ ನಿಮಗೆ ಈಗ ವೈಟ್ ವಿಂಡೋಲ್ಲಿ ಓಪನ್ ಆಗುತ್ತೆ. ಸೊ ಈಗ EC2 -user ಸೇಮ್ ಪ್ರಾಸೆಸ್ನ ನಾವು ಇಲ್ಲಿ ಕೂಡ ಕಂಟಿನ್ಯೂ ಮಾಡಬೇಕು. ಸೊ ಮತ್ತೆ ಇಲ್ಲಿ ಕೂಡ ಯೂಸರ್ ಐ ಡಿನ ಕ್ರಿಯೇಟ್ ಮಾಡಿಕೊಂಡು ಪಾಸ್ವರ್ಡ್ ಕೂಡ ಇಟ್ಕೋಬೇಕು. ಸೇವ್ ನೇಮ್ ಎಂಟರ್, ಪಾಸ್ವರ್ಡ್ ಕೊಡಿ ಎಂಟರ್, ರೀಟೈಪ್ ಪಾಸ್ವರ್ಡ್ ಎಂಟರ್. ಸೊ ನಾವೀಗ ಈ ಯೂಸರ್ ಐ ಡಿಯಿಂದ ಸೊ ಇದು ಯೂಸರ್ ಐ ಡಿ ಕ್ರಿಯೇಟ್ ಆಗಿದೆ ಈಗ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ಪಾಸ್ವರ್ಡ್ ಅಥೆಂಟಿಕೇಶನ್ ಕೊಡಬೇಕು. ಸೊ ಪಾಸ್ವರ್ಡ್ ಅಥೆಂಟಿಕೇಶನ್ಗೆ ಸುಡೋ ಸ್ಪೇಸ್ EIN ಸ್ಪೇಸ್ EDC //sshd _config ಎಂಟರ್. ಸೊ ಈಗ ಆಲ್ರೆಡಿ ಎಸ್ ಅಂತ ಇದೆ ಅಲ್ವಾ, ಸೊ ಜಸ್ಟ್ ಕ್ಲಿಕ್ ಎಸ್ಕೇಪ್ :WQ ಎಕ್ಸ್ಕ್ಲಾಮೇಟರಿ ಎಂಟರ್. ಸೊ ಈಗ ಪಾಸ್ವರ್ಡ್ ಅಥೆಂಟಿಕೇಶನ್ ಆಗಿದೆ. ಸೊ ನೆಕ್ಸ್ಟ್ ನಾವು ಸರ್ವಿಸ್ನ ರೀಸ್ಟಾರ್ಟ್ ಮಾಡಬೇಕು. ಸರ್ವಿಸ್ SSHD ಸ್ಪೇಸ್ ರೀಸ್ಟಾರ್ಟ್ ಎಂಟರ್. ಸೊ ರೀಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ರೂಟಲ್ಲಿ ಹೋಗ್ಬಿಟ್ಟು ನಮ್ಮ ಈ ಯೂಸರ್ ನೇಮ್ನ ಆ್ಯಡ್ ಮಾಡ್ಕೋಬೇಕು. ಸೊ ಕಮ್ಯಾಂಡ್ ಸುಡೋ ಸ್ಪೇಸ್ EIN ಸ್ಪೇಸ್ /etc/sudo ERS ಎಂಟರ್. ಸೊ ನಿಮಗೆ ಈ ಥರ ಬರ್ತಿದೆ ಅಲ್ವಾ, ಇನ್ಸರ್ಟ್ ಅಂತ ಕೊಟ್ಬಿಟ್ಟು ಎಂಟರ್. ಎಂಟರ್ ಅಂತ ಕೊಟ್ಬಿಟ್ಟು ಸೊ ನೀವು ಕೊಟ್ಟಿರೋ ನೇಮ್ನ ಇಲ್ಲಿ ಕೊಡಿ. ಇಲ್ಲಿ ಮೇಲ್ಗಡೆ ಇರೋ ನೇಮ್ನ ಫ್ರೇಸ್ನ ಕಾಪಿ ಮಾಡಿಕೊಂಡು ಜಸ್ಟ್ ಕ್ಲಿಕ್ ಆನ್ ರೈಟ್ ಕ್ಲಿಕ್, ಪೇಸ್ಟ್ ಆಗುತ್ತೆ. ಈಗ ಕ್ಲಿಕ್ ಆನ್ ಎಸ್ಕೇಪ್ :WQ ಎಕ್ಸ್ಕ್ಲಾಮೇಟರಿ ಎಂಟರ್. ಸೊ ನಿಮಗೆ ಈಗ ರೂಟಲ್ಲಿ ಕೂಡ ನೇಮ್ನ ಆ್ಯಡ್ ಮಾಡಾಗಿದೆ. ಸೊ ಈಗ ನಾನು ಹೋಸ್ಟ್ ನೇಮ್ನ ಚೇಂಜ್ ಮಾಡ್ಕೋತೀನಿ. ಸುಡೋ ಸ್ಪೇಸ್ ಹೋಸ್ಟ್ ನೇಮ್ CTL ಸ್ಪೇಸ್ set -host ನೇಮ್ ಸ್ಪೇಸ್ machine2 ಅಂತ ಕೊಡ್ತೀನಿ ಎಂಟರ್. ಈಗ EXEC ಡ್ಯಾಶ್ ಎಂಟರ್. ಸೊ ನಿಮಗೆ ಇಲ್ಲಿ ನೋಡಿ machine2 ಅಂತ ಹೋಸ್ಟ್ ನೇಮ್ ಚೇಂಜ್ ಆಗಿರೋ ಥರ ಇಲ್ಲಿ ಕನ್ಫರ್ಮೇಷನ್ ಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವಿಲ್ಲಿ ಇದಕ್ಕೂ ಕೂಡ ಡೂಪ್ಲಿಕೇಟ್ ಸೆಷನ್ ತೊಗೊಂಡ್ಬಿಟ್ಟು ನಾವು ಕೊಟ್ಟಿರೋ ನೇಮ್ನ ನಾವು ಇಲ್ಲಿ ಲಾಗಿನ್ ಮಾಡೋಣ. ಸೊ ನೇಮ್ ಎಂಟರ್, ಪಾಸ್ವರ್ಡ್ ಕೊಡಿ
ಅಂತ. ಸೊ ನಾವಿಲ್ಲಿ ಕೂಡ ಸಕ್ಸಸ್ಫುಲಿ ಲಾಗಿನ್ ಆಗಿದ್ದೀವಿ. ಸೊ ಈಗ ಈ ಸೆಷನ್ನ ಕ್ಲೋಸ್ ಮಾಡಿಕೊಂಡು ಈ ಎರಡು ವಿಂಡೋ ಇದೆ ಅಲ್ವಾ, ಇದು ಈಗ ಮಷಿನ್ 1, ಇದು ಮಷಿನ್ 1 ವಿಂಡೋ, ಇದು ಮಷಿನ್ 2 ವಿಂಡೋ. ಸೊ ಈ ಥರ ಬರುತ್ತೆ. ಸೊ ಫಸ್ಟ್ ಇಲ್ಲಿ ಏನು ಮಾಡೋದಂತಂದರೆ, ನಾವಿಲ್ಲಿ ಮ್ಯಾನ್ಯುವಲಿ ನಿಮಗೆ ಐ ಪಿ ಅಡ್ರೆಸ್ ಬೇಕು ಸ್ಕ್ರೀನ್ ಮೇಲೆ ಅಂತಂದರೆ, ಸೊ ಫಸ್ಟ್ ಹೋಸ್ಟ್ ನೇಮ್ -i ಅಂತ ಕೊಡಬೇಕು. ಸೊ ನಿಮಗೆ ಇದು ಈ ಮಷಿನ್ದು ಐ ಪಿ ಅಡ್ರೆಸ್ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ SSH ಕೀ ಜನ್ರೇಷನ್ ಮಾಡೋಣ. ಅದಕ್ಕಿರೋ ಕಮಾಂಡ್ ಇದು. ಸೊ ಈ ಥರ ಕೀ ಜನ್ರೇಷನ್ ಮಾಡಿ, ನೆಕ್ಸ್ಟ್ ಏನು ಕೊಡಲಾರ್ದೆ ಜಸ್ಟ್ ಕ್ಲಿಕ್ ಆನ್ ಎಂಟರ್ ಫಾರ್ 3 ಟೈಮ್ಸ್. ಸೊ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ನಾವು ಇನ್ನೊಂದು ಟ್ಯಾಬಲ್ಲಿ ಕೂಡ ಇದೇ ಥರ ಮಾಡೋಣ. ಹೋಸ್ಟ್ ನೇಮ್ ಸ್ಪೇಸ್ -i ಎಂಟರ್, ನಿಮಗೆ ಇದು ಐ ಪಿ ಅಡ್ರೆಸ್ ಸಿಗುತ್ತೆ. ನೆಕ್ಸ್ಟ್ ಕೆಳಗಡೆ SSH ಕೀ ಜನ್ರೇಷನ್. ಓಕೆ, ಜಸ್ಟ್ ಇಲ್ಲಿ ಕೂಡ ಏನೂ ಕೊಡಲಾರ್ದೆ ಜಸ್ಟ್ ಕ್ಲಿಕ್ ಆನ್ ಎಂಟರ್ ಫಾರ್ 3 ಟೈಮ್ಸ್. ಸೊ ನಿಮಗೆ ಈ ಥರ ಓಪನ್ ಆಗುತ್ತಲ್ವ. ಸೊ ನೆಕ್ಸ್ಟ್ ನಾವೇನು ಮಾಡೋಣ, ಒಂದು ಮಷೀನಿಂದ ಇನ್ನೊಂದು ಮಷೀನ್ಗೆ ನಾವು ಕನೆಕ್ಟ್ ಮಾಡೋಣ. ಸೊ ಯಾವ ಥರ ಕನೆಕ್ಟ್ ಮಾಡೋದು ಅಂತಂದರೆ, ಅದಕ್ಕೆ ಕಮಾಂಡ್ SSH -copy -id @ID. ನಾವು ಮಷೀನ್ 2 ಅಲ್ಲಿ ಯಾವ ನೇಮ್ ಕೊಟ್ಟಿದ್ದೀವಿ ಆ ನೇಮ್ನ ಇಲ್ಲಿ ಕೊಡ್ತೀವಿ. ಬಿಕಾಸ್ ನಾವು ಮಷೀನ್ 1ನಲ್ಲಿ ಮಷೀನ್ 2ನ ಕನೆಕ್ಟ್ ಮಾಡ್ತಾ ಇದ್ದೀವಿ. ದಟ್ಸ್ ವೈ ನಾವು ಮಷೀನ್ 2 ಅಲ್ಲಿರೋ ನೇಮ್ನ ನಾವಿಲ್ಲಿ ಕೊಡಬೇಕು. ಸೊ ಮಷೀನ್ 2 ಅಲ್ಲಿ ನಾವು ಯಾವ ನೇಮ್ ಕೊಟ್ಟಿದ್ದೀವಿ, ನವ್ಯ ಮಷೀನ್ 2 ಅಲ್ಲಿ ಇರೋ ಐ ಪಿ ಅಡ್ರೆಸ್. ಸೊ ನಿಮಗೆ ಐ ಪಿ ಅಡ್ರೆಸ್ ಇಲ್ಲಿ ಸಿಗುತ್ತೆ. ಜಸ್ಟ್ 2 ಟೈಮ್ಸ್ ಕ್ಲಿಕ್ ಮಾಡಿ ಅದ್ರ ಮೇಲೆ ಕಾಪಿ ಆಗುತ್ತೆ. ಸೊ ಕಮ್ ಹಿಯರ್, ಕ್ಲಿಕ್ ಆನ್ ರೈಟ್ ಕ್ಲಿಕ್, ಎಂಟರ್, ಇಲ್ಲಿ ಎಸ್ ಅಂತ ಟೈಪ್ ಮಾಡಿ ಎಂಟರ್. ಈಗ ಪಾಸ್ವರ್ಡ್ ಕೊಡಿ. ಸೊ ಇದು ವಿತ್ ಪಾಸ್ವರ್ಡ್ ಅಥೆಂಟಿಕೇಶನ್. ಸೊ ಅದು ಪಾಸ್ವರ್ಡ್ ಕೇಳುತ್ತೆ, ಕ್ಲಿಕ್ ಎಂಟರ್. ಸೊ ಈಗ ನೆಕ್ಸ್ಟ್ SSH ಸ್ಪೇಸ್ ನವ್ಯ ಸೇಮ್. ಆಲ್ರೆಡಿ ಐ ಪಿ ಅಡ್ರೆಸ್ ನಿಮಗೆ ಕಾಪಿ ಆಗಿದೆ ಅಲ್ವಾ. ಸೊ ಜಸ್ಟ್ ರೈಟ್ ಕ್ಲಿಕ್, ಅದು ಪೇಸ್ಟ್ ಆಗುತ್ತೆ, ಕ್ಲಿಕ್ ಆನ್ ಎಂಟರ್. ಸೊ ಇಲ್ಲಿ ನೋಡಿ, ಇದು ಕಾವ್ಯ ಮಷೀನ್ 1 ಅನ್ನೋದು ಇದು ಮಷೀನ್ 1ಅಲ್ಲಿ ಇದ್ವಿ ನಾವು. ಸೊ ನಾವೀಗ ಕನೆಕ್ಟ್ ಮಾಡಿದ ನಂತರ ಇಲ್ಲಿ ನವ್ಯ ಮಷೀನ್ 2 ಅಂತ ಬಂದಿದೆ. ಸೊ ಮಷೀನ್ 1ನಲ್ಲಿ ನಮಗೆ ಮಷೀನ್ 2 ಕನೆಕ್ಟ್ ಆಗಿದೆ. ಸೊ ನಾವು ಇದೇ ಥರ ಮಷೀನ್ 2 ಅಲ್ಲಿನೂ ಮಷೀನ್ 1ನ ಕನೆಕ್ಟ್ ಮಾಡೋಣ. ಸೊ ನೆಕ್ಸ್ಟ್ ಇಲ್ಲಿ ಕೂಡ ನಾವು ಈ ಕಮಾಂಡ್ನ ಕೊಡೋಣ, SSH -copy -id ಸ್ಪೇಸ್, ನಾವು ಮಷೀನ್ 1ನಲ್ಲಿ ಕೊಟ್ಟಿರೋ ನೇಮ್ ಕಾವ್ಯ ಅಂತ. ಸೊ ಕಾವ್ಯ ಇದರಲ್ಲಿರೋ ಐ ಪಿ ಅಡ್ರೆಸ್ ಕೊಡೋಣ. ಸೊ ಐ ಪಿ ಅಡ್ರೆಸ್ ಇಲ್ಲಿದೆ. ಜಸ್ಟ್ ಡಬಲ್ ಕ್ಲಿಕ್, ಈ ಟ್ಯಾಬ್ಗೆ ಹೋಗ್ಬಿಟ್ಟು ರೈಟ್ ಕ್ಲಿಕ್, ಎಂಟರ್. ಸೊ ಇಲ್ಲಿ ಎಸ್ ಅಂತ ಕೊಟ್ಬಿಟ್ಟು ಎಂಟರ್. ಸೊ ಈಗ ಪಾಸ್ವರ್ಡ್ ಕೊಡಿ, ನೆಕ್ಸ್ಟ್ ಎಂಟರ್. ಸೊ ಈಗ ನೆಕ್ಸ್ಟ್ ಕಮಾಂಡ್ SSH ಸ್ಪೇಸ್ ಕಾವ್ಯ ಜಸ್ಟ್ ರೈಟ್ ಕ್ಲಿಕ್ ಮಾಡಿ, ಸೇಮ್ ಐ ಪಿ ಅಡ್ರೆಸ್, ಎಂಟರ್. ಸೊ ಫಸ್ಟ್ ಕಮ್ಯಾಂಡ್ಗೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆ, ಅದು ವಿತ್ ಪಾಸ್ವರ್ಡ್ ಅಥೆಂಟಿಕೇಶನ್. ಇದು ಸೆಕೆಂಡ್ ಕಮ್ಯಾಂಡ್ಗೆ ನಿಮಗೆ ಪಾಸ್ವರ್ಡ್ ಕೇಳಲ್ಲ, ಬಿಕಾಸ್ ಅದು ವಿತೌಟ್ ಪಾಸ್ವರ್ಡ್ ಅಥೆಂಟಿಕೇಶನ್. ಸೊ ನೋಡಿ, ನಾವಿಲ್ಲಿ ಮಷೀನ್ 2 ಅಲ್ಲಿ ಮಷೀನ್ 1ಗೆ ಲಾಗಿನ್ ಆಗಿದ್ದೀವಿ. ಸೊ ನೋಡಿದ್ರಲ್ಲ, ಮಷೀನ್ 1ಇಂದ ಮಷೀನ್ 2ಗೆ, ಮಷೀನ್ 2ಇಂದ ಮಷೀನ್ 1ಗೆ ನಾವು ಯಾವ ಥರ ಕನೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ಸೊ
ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.